ನನ್ನ ಕೆಲಸದವಳು ಬೆನ್ನಿಗೆ ಮಸಾಜ್ ಮಾಡುತ್ತಿದ್ದಳು. ಸ್ವಲ್ಪ ಸಮಯದ ನಂತರ ಕೈ ಬದಲಾಯಿತು ಅಂತ ಅನಿಸಿ ನಾನು ಹಿಂದೆ ತಿರುಗಿ ನೋಡಿದರೆ ಅದು ನನ್ನ ಅತ್ತೆಯ ಮಗ. ಕೆಲಸದವಳು ಇಲ್ಲ, ನನ್ನ ಅತ್ತೆ ಮಗ ನನ್ನ ಮಸಾಜ್ ಮಾಡುತ್ತಿದ್ದಾನೆ. ನಾನು ಬೆಡ್ಶೀಟನ್ನು ಕವರ್ ಮಾಡಿಕೊಂಡು ಹಿಂದೆ ಸರಿದೆ. ಆದರೆ ಅವನು ನನ್ನ ಕೈಯನ್ನು ಗಟ್ಟಿಯಾಗಿ ಹಿಂದೆಯಿಂದ ಹಿಡಿದು ಮಸಾಜ್ ಮಾಡುತ್ತಿದ್ದಾನೆ. ಮುಂದೆ ಏನು ಕಾಣಬಾರದು ಅಂತ ನನ್ನ ದೇಹವನ್ನು ಸಂಪೂರ್ಣವಾಗಿ ಪೂರ್ತಿ ಮಸಾಜ್ ಮಾಡಲು ಆರಂಭಿಸಿ ಕಾಲು, ಎದೆಗಳು ಇವುಗಳನ್ನು ಚೆನ್ನಾಗಿ ಮಸಾಜ್ ಮಾಡಲು ಆರಂಭಿಸಿದ. ಇವನು ಮಸಾಜ್ ಮಾಡಿದಂತೆ ನನ್ನ ಎದೆಗಳು ದೊಡ್ಡದಾಗಿ ಉಬ್ಬಿದವು. ನಂತರ ಅವನು ಎದೆಗಳ ಬಳಿ ಎಣ್ಣೆಯಲ್ಲಿ ಆಟ ಆಡುತ್ತಿದ್ದಾನೆ ವಿಚಿತ್ರವಾಗಿ. ಮುಂದೆ ನನ್ನ ಹೆಸರು ಪ್ರಿಯಾ, ಅಪ್ಪ ಅಮ್ಮನ ಮುದ್ದಿನ ಮಗಳು. ತಮ್ಮ ಒಬ್ಬ ಇದ್ದ. ಆದರೆ ಮನೆಯಲ್ಲಿ ಜಾಸ್ತಿ ಪ್ರೀತಿ ನನ್ನನ್ನೇ ಮಾಡುತ್ತಿದ್ದು, ಹೆಣ್ಣು ಮಗು ಅಂತ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ದಿನಗಳು ಕಳೆದಂತೆ ಅಪ್ಪನ ಅನಾರೋಗ್ಯ, ಅಮ್ಮನ ಬೇಸರ. ಅಂದರೆ ನಾನು ಹೆಣ್ಣು ಮಗು, ಮೊದಲು ಮಗು ಹೆಣ್ಣು ಮಗು, ಯಾವ ಕೆಲಸ ಮಾಡುವುದಿಲ್ಲ. ಗಂಡಾಗಿದ್ದರೆ ಕೆಲಸಕ್ಕೆ ಹೋಗುತ್ತಿದ್ದಳು. ಈಗ ನನ್ನ ಗಂಡ ಇವಳ ಮದುವೆಯನ್ನು ಮಾಡಬೇಕು ಅಂತ ಅಮ್ಮ ಇತ್ತೀಚೆಗೆ ಬೇಸರದಲ್ಲಿ ಇರುತ್ತಾರೆ. ಏಕೆಂದರೆ ಚಿಕ್ಕಪ್ಪ, ದೊಡ್ಡಪ್ಪ, ಅತ್ತೆ, ಮಾವ ಇವರಿಗೆಲ್ಲ ಮೊದಲ ಮಗು ಗಂಡು ಮಗು, ನಂತರ ಹೆಣ್ಣು ಮಗು. ಅದರಲ್ಲಿ ನನ್ನ ತಪ್ಪು ಏನು? ಮೊದಲು ನಾನು ಇವರ ಹೊಟ್ಟೆಯಲ್ಲಿ ಹುಡಬೇಕು ಅಂತ ಅಂದುಕೊಂಡಿದ್ದೆ ಅನ್ನುವ ರೀತಿ ಇದೆ ಇವರ ವ್ಯವಹಾರ. ನನಗೆ ತುಂಬ ದುಃಖವಾಗುತ್ತಿತ್ತು. ಆದರೆ ನನ್ನ ದುಃಖವನ್ನು ಯಾರ ಬಳಿ ಹೇಳಲು ಸಾಧ್ಯವಿಲ್ಲ. ಈಗ ನಾನು 9ನೇ ತರಗತಿ ವಯಸ್ಸಿಗೆ ಬಂದಿದ್ದೇನೆ. ಸ್ಕೂಲಿನಲ್ಲಿ ತುಂಬ ಜನ ಹುಡುಗರು ನನಗೆ ಲೈನ್ ಹೊಡೆಯುತ್ತಿದ್ದರು. ನೀನು ಎಷ್ಟು ಸುಂದರವಾಗಿದ್ದೀಯಾ, ಬಾ ಇಬ್ಬರು ಪಿಕ್ಚರ್ಗೆ ಹೋಗೋಣ, ಪಾರ್ಕ್ಗೆ ಹೋಗೋಣ, ಈ ರೀತಿ ಹೇಳುತ್ತಾರೆ. ಆದರೆ ಇವೆಲ್ಲ ನನಗೆ ಇಷ್ಟವಿಲ್ಲ. ನನಗೆ ಇಷ್ಟವಿರುವುದು ನಾನು ಚೆನ್ನಾಗಿ ಓದಬೇಕು, ಅಪ್ಪ ಅಮ್ಮನನ್ನು ಸಾಕಬೇಕು, ನನ್ನ ಮದುವೆ ನನ್ನ ದುಡ್ಡಲ್ಲೇ ಮಾಡಿಕೊಳ್ಳಬೇಕು. ಮೊದಲು ಮದುವೆ ಆಗುವುದು ಬೇಡ ಅಂತ ಅನಿಸುತ್ತಿತ್ತು. ಆದರೆ ಈಗ ಜನಗಳನ್ನು ನೋಡಿದರೆ ಅವರು ದಿನಗಳು ಕಳೆದಂತೆ ಬದಲಾಗುತ್ತಾರೆ. ನಾಳೆ ನನ್ನನ್ನು ಕೂಡ ಕೈ ಬಿಟ್ಟು ಬಿಡುತ್ತಾರೆ ಅಂತ ಅನಿಸಿತು. ನನ್ನ ಸಂಸಾರ ತುಂಬ ಸುಂದರವಾಗಿರಬೇಕು ಅಷ್ಟೇ. ಏಕೆಂದರೆ ಸ್ವಂತ ಅಮ್ಮ ನನ್ನನ್ನು ದ್ವೇಷ ಮಾಡುತ್ತಿದ್ದಾಳೆ. ನಾನು ಚೆನ್ನಾಗಿ ದುಡಿದು ಇವರಿಗೆ ಸಂಬಳವನ್ನು ಕೊಟ್ಟು ನನ್ನ ಕೈ ಖಾಲಿ ಮಾಡಿಕೊಳ್ಳುತ್ತೇನೆ. ನಂತರ ನನ್ನನ್ನು ಬಿಟ್ಟು ಬಿಡುತ್ತಾರೆ. ವಯಸ್ಸಾದ ಮೇಲೆ ನನಗೂ ಗಂಡ, ಮಕ್ಕಳು, ಸಂಸಾರ ಎಲ್ಲ ಬೇಕು. ಬದುಕು ಸುಂದರವಾಗಿರಬೇಕು ಅಂತ ಪ್ರತಿದಿನ ಅಳುತ್ತಿದ್ದೆ. ಒಮ್ಮೊಮ್ಮೆ ಅಪ್ಪ ಬಂದು ಸಮಾಧಾನ ಮಾಡುತ್ತಿದ್ದರು. ನೀನು ಅಂದುಕೊಂಡಷ್ಟು ಬದುಕು ಕಷ್ಟವಿಲ್ಲ, ಏಕೆ ಇಷ್ಟೊಂದು ಬದುಕನ್ನು ಕಷ್ಟ ಮಾಡಿಕೊಳ್ಳುತ್ತಿದ್ದೀಯಾ ಅಂತ. ಆದರೆ ಅಪ್ಪನಿಗೆ ಏನು ಹೇಳಲಿ? ನನ್ನ ಬದುಕಿನ ನಿಜವಾದ ವಿಲನ್ ನನ್ನ ಅಮ್ಮ ಅಂತ. ನನಗೆ ತುಂಬ ಕಷ್ಟವಾಗುತ್ತಿದೆ ಅಮ್ಮನ ಬಳಿ ಚಾಡಿ ಹೇಳಲು. ಅದಕ್ಕೆ ಸುಮ್ಮನಾದೆ. ನನ್ನ ಗಂಡ ತುಂಬ ಒಳ್ಳೆಯವನು ಇರಬೇಕು, ಅತ್ತೆ, ಮಾವ ಈ ರೀತಿ ಕನಸನ್ನು ಕಟ್ಟಿಕೊಳ್ಳುತ್ತಿದ್ದೆ. ಈ ಕನಸನ್ನು ಸಾಕಾರ ಮಾಡಲು ಹಗಲು ರಾತ್ರಿ ಚೆನ್ನಾಗಿ ಕಷ್ಟಪಟ್ಟು ಓದಿದೆ. ಅದರ ಫಲವಾಗಿ PUCಯಲ್ಲಿ ನನಗೆ ಇಂಜಿನಿಯರಿಂಗ್ಗೆ ಫ್ರೀ ಸೀಟ್ ಸಿಕ್ಕಿತು. ತುಂಬ ದೊಡ್ಡ ಕಾಲೇಜಿಗೆ ಸೇರಿದೆ. ಇದರಿಂದ ಮನೆಯಲ್ಲಿ ಎಲ್ಲರೂ ಖುಷಿಪಟ್ಟರು. ಅಮ್ಮ ಹೇಳುತ್ತಾಳೆ, ಚೆನ್ನಾಗಿ ಓದು, ಕ್ಯಾಂಪಸ್ ಸೆಲೆಕ್ಷನ್ ಆದರೆ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಸಂಬಳ ಬರುತ್ತದೆ. ಅದರಿಂದ ನಿನ್ನ ಒಡವೆಯನ್ನು ಮಾಡಿಸಿಕೊ, ಮದುವೆಯನ್ನು ನೀನೇ ಮಾಡಿಕೊ. ನಾವು ಸಂಪಾದನೆ ಮಾಡಿರುವುದನ್ನು ನಿನ್ನ ತಮ್ಮನಿಗೆ ಇಡುತ್ತೇವೆ. ನೀನು ಹೇಗಿದ್ದರೂ ಹೊರಗೆ ಹೋಗುವಳು ಅಂತ ಅಮ್ಮ ಚುಚ್ಚು ಮಾತನ್ನು ಆಡುತ್ತಿದ್ದಳು. ಅದರಿಂದ ದುಃಖವಾಗುತ್ತಿತ್ತು. ಇದೆಲ್ಲ ಚಾಡಿಯನ್ನು ನನ್ನ ಅತ್ತೆ ಅಂದರೆ ಸೋದರತ್ತೆ ನನ್ನ ಅಮ್ಮನಿಗೆ ಹೇಳುತ್ತಾಳೆ. ಮನೆಗೆ ಬಂದಾಗೆಲ್ಲ ಗಲಾಟೆ. ಅಮ್ಮನ ಬಳಿ ಅಮ್ಮ ಒಳ್ಳೆಯವಳು ಅಂತ ಚಾಡಿ ಹೇಳಿದ್ದಾರೆ, ನನ್ನ ಬಳಿ ನಾನೇ ಒಳ್ಳೆಯವಳು ಅಂತ ಚಾಡಿ ಹೇಳುತ್ತಾಳೆ. ಇದರಿಂದ ನನಗೆ ತುಂಬ ದುಃಖವಾಗುತ್ತದೆ. ಅಮ್ಮನ ಬಳಿ ಹೇಳುತ್ತಿದ್ದಾಳೆ, ಅವಳಿಗೆ ಏಕೆ ಮದುವೆ ಮಾಡುತ್ತಿದ್ದೀಯಾ, ಅವಳು ತುಂಬ ಕೆಟ್ಟವಳು, ಈಗಲೇ ನಿನ್ನ ಜೊತೆ ಅಷ್ಟೊಂದು ಬಾಯಿ ಮಾಡುತ್ತಾಳೆ. ಅವಳಿಗೆ ಏನಾದರೂ ಕೆಲಸ ಸಿಕ್ಕಿದರೆ ನಿನ್ನನ್ನು ಅವಳು ಸುಮ್ಮನೆ ಬಿಡುವುದಿಲ್ಲ. ಅವಳು ನಿನಗೆ ಏನಾದರೂ ಮಾಡಿಬಿಡುತ್ತಾಳೆ. ಸಂಬಳ ಬಂದರೆ ನಿನಗೆ ಕೊಡುವುದಿಲ್ಲ, ನಿನ್ನನ್ನು ಕಾಲಕಸ ಮಾಡಿಕೊಳ್ಳುತ್ತಾಳೆ ಅಂತ. ಆಗ ಅಮ್ಮ ಹೇಳಿದಳು, ಅವಳಿಗೆ ಈಗ ಮದುವೆ ಮಾಡಲು ನಮ್ಮ ಬಳಿ ದುಡ್ಡಿಲ್ಲ, ಕಷ್ಟವಿದೆ, ಓದಲು ಬಿಡಿ, ಫ್ರೀ ಸೀಟ್ ಅಲ್ಲವೇ ಅಂದಳು. ಅತ್ತೆ ಹೇಳುತ್ತಾಳೆ, ಆಗ ನನ್ನ ಮಗ ಇಂಜಿನಿಯರ್ ಓದುತ್ತಿದ್ದಾನೆ, ಅವನ ಜೊತೆ ನೀನು ಮಗಳ ಮದುವೆ ಮಾಡಿಬಿಡು. ಇಬ್ಬರು ಇಂಜಿನಿಯರ್ ಆದರೆ ಮನೆಯಲ್ಲಿ ಕೆಲಸ ಯಾರು ಮಾಡುತ್ತಾರೆ ಅಂತ. ಆಗ ಅಮ್ಮ ಏನೂ ಮಾತನಾಡಲಿಲ್ಲ. ಅಪ್ಪ ಅತ್ತೆಯನ್ನು ಕರೆದರು. ನನಗೆ ಅತ್ತೆ ಮಗ ಅಂದರೆ ಇಷ್ಟ ಇಲ್ಲ.
ಅವನು ದಪ್ಪಗೆ ಉದ್ದಗೆ ಇದ್ದಾನೆ, ಸ್ಮಾರ್ಟ್ ಇಲ್ಲ. ನನಗೆ ಸ್ಮಾರ್ಟ್ ಇರುವ ಹುಡುಗ ಬೇಕು. ಅವನನ್ನು ಯಾವುದೇ ಕಾರಣಕ್ಕೂ ನಾನು ಮದುವೆ ಆಗುವುದಿಲ್ಲ. ವಯಸ್ಸಿನಲ್ಲೂ ನನಗಿಂತ ಸ್ವಲ್ಪ ದೊಡ್ಡವನು. ನಾನು ಆರಾಮವಾಗಿ ಇರಬೇಕು ಅಂತ ಯೋಚಿಸಿದೆ. ಅದೇ ನಾನು ತೆಗೆದುಕೊಂಡ ಒಳ್ಳೆಯ ನಿರ್ಧಾರ. ಇಂಜಿನಿಯರಿಂಗ್ ಓದುವುದು ಅಂತ ಅಂದುಕೊಂಡು ಅಪ್ಪ ಅಮ್ಮನ ಆಶೀರ್ವಾದದಿಂದ ಹಾಸ್ಟೆಲ್ಗೆ ಸೇರಿಕೊಂಡೆ. ಮನೆಯಲ್ಲಿ ದಿನ ಒಂದು ರೀತಿ. ನನಗೆ ಓದಲು ಬಿಡುವುದಿಲ್ಲ. ಏನಾದರೂ ಸಮಸ್ಯೆ ಇರುತ್ತದೆ. ಹಾಸ್ಟೆಲ್ ಆದರೆ ಆರಾಮವಾಗಿ ಓದಬಹುದು ಅಂತ. ಹಾಸ್ಟೆಲಲ್ಲಿ ಚೆನ್ನಾಗಿ ಓದುತ್ತಿದ್ದೆ. ನಾನು ಓದಬೇಕಾದರೆ ನನ್ನ ಸಹಪಾಠಿಯನ್ನು ಪ್ರೀತಿಸಲು ಆರಂಭಿಸಿದೆ. ಅವನು ಕೂಡ ನನ್ನನ್ನು ಪ್ರೀತಿಸುತ್ತಿದ್ದ. ಅವನ ಹೆಸರು ರಾಹುಲ್. ಇಬ್ಬರೂ ಕೂಡ ಒಂದು ಒಳ್ಳೆಯ ಬಾಂಡನ್ನು ಶೇರ್ ಮಾಡಿಕೊಳ್ಳುತ್ತಿದ್ದೆವು. ನನ್ನ ಅತ್ತೆ ಮಗ ನನಗಿಂತ ಸ್ವಲ್ಪ ದೊಡ್ಡವನು, ಅಂದರೆ 2 ವರ್ಷ ಸೀನಿಯರ್. ಅವನು ಕೂಡ ನಮ್ಮ ಕಾಲೇಜ್. ನನ್ನದು ಮಾತ್ರ ಗೌರ್ಮೆಂಟ್ ಕಾಲೇಜ್. ನನಗೆ ಕಾಲೇಜಿನಲ್ಲಿ ಒಳ್ಳೆಯ ಮರ್ಯಾದೆ ಇದೆ. ನಮ್ಮಿಬ್ಬರನ್ನು ದೂರ ಮಾಡಲು ಪ್ರಯತ್ನದಲ್ಲಿ ಅವನು ಸೋತುಬಿಟ್ಟ. ಮೊದಮೊದಲು ಅವನು ನಮ್ಮಿಬ್ಬರನ್ನು ಒಂದು ಮಾಡುವ ಬಣ್ಣದ ಮಾತುಗಳನ್ನು ಆಡಿ ನನ್ನನ್ನು ನನ್ನ ಪ್ರಿಯಕರನಿಂದ ದೂರ ಮಾಡುತ್ತಿದ್ದ. ಈ ವಿಷಯವನ್ನು ಬಹಳ ಬೇಗ ನಾವು ಅರ್ಥ ಮಾಡಿಕೊಂಡು ಅವನನ್ನೇ ದೂರ ಮಾಡಿದೆವು. ಇದು ಅವನಿಗೆ ಚೆನ್ನಾಗಿ ಅರ್ಥವಾಯಿತು. ಅವನು ಕೂಡ ನಮ್ಮನ್ನು ದೂರ ಮಾಡಿದ. ತಿರಸ್ಕಾರದಿಂದ ನಮ್ಮ ಸಂಬಂಧ ಕಹಿಯಾಯಿತು. ಅವನು ಆದಷ್ಟು ನಮ್ಮಿಬ್ಬರ ಸಂಬಂಧದ ಬಗ್ಗೆ ಇಡೀ ಊರಿನಲ್ಲಿ ಸಾರಿದ. ನಮ್ಮ ಸಂಬಂಧಿಕರು ನನ್ನನ್ನು ತುಂಬ ತಿರಸ್ಕಾರವಾಗಿ ನೋಡಲು ಆರಂಭಿಸಿದರು. ನೀನು ದುಡ್ಡಿಗಾಗಿ ಅವನನ್ನು ಪ್ರೀತಿ ಮಾಡುತ್ತಿದ್ದೀಯಾ, ಅವನ ಜೊತೆ ಮಂಚ ಹೇರಿದ್ದೀಯಾ ಅಂತ ತುಂಬ ಕೋಪದಿಂದ ಪ್ರತಿಯೊಬ್ಬರು ನನ್ನನ್ನು ತಿರಸ್ಕಾರ ಮಾಡಿದರು. ನನ್ನನ್ನು ಬಹಿಷ್ಕಾರ ಮಾಡಿದರು. ಇದರಿಂದ ನನಗೆ ತುಂಬ ನೋವಾಗುತ್ತಿದೆ. ಅದೇ ನನ್ನ ನೋವನ್ನು ನಾನೇ ನುಂಗಬೇಕಿತ್ತು. ಬದುಕು ತುಂಬ ಹಿಂಸೆಯಿಂದ ಕೂಡಿತ್ತು. ಯಾರೂ ಕೂಡ ನನಗೆ ಸಹಾಯ ಮಾಡುತ್ತಿಲ್ಲ. ನನ್ನ ಕಣ್ಣೀರು ನನಗೆ ಮಾತ್ರ. ನನ್ನ ಕಣ್ಣೀರಿಗೆ ಯಾರೂ ಕೂಡ ಹೊಣೆಯಲ್ಲ. ಆದರೆ ರಾಹುಲ್ ಮಾತ್ರ ಅವರ ಮೇಲೆಲ್ಲ ಕಂಪ್ಲೇಂಟ್ ಮಾಡುತ್ತಿದ್ದ. ಅವರಿಗೆ ತಕ್ಕ ಬುದ್ಧಿ ಕಲಿಸಿದ. ಆದರೆ ಇಡೀ ಪ್ರಪಂಚಕ್ಕೆ ಬುದ್ಧಿ ಕಲಿಸಲು ಸಾಧ್ಯವಿಲ್ಲ ಅಲ್ಲವೇ? ಮನೆಯವರು ಕೂಡ ನನ್ನನ್ನು ನಂಬುತ್ತಿಲ್ಲ. ಅವರೆಲ್ಲ ಹೇಳುತ್ತಿದ್ದಾರೆ, ನೀನು ಏನೋ ಹೆಚ್ಚು ಕಡಿಮೆ ಮಾಡಿದ್ದೀಯಾ, ಅದಕ್ಕೆ ನಿನ್ನ ಅತ್ತೆ ಮಗ ಆ ರೀತಿ ಹೇಳುತ್ತಿರುವುದು. ಇಲ್ಲವಾದರೆ ಅವನು ಯಾವ ಹೆಣ್ಣು ಮಕ್ಕಳ ಬಗ್ಗೆಯೂ ಕೂಡ ಆ ರೀತಿ ಕೆಟ್ಟದಾಗಿ ಹೇಳುವುದಿಲ್ಲ. ನಿನಗೆ ಮದುವೆ ಆಗಬೇಕು ಅನ್ನುವ ಆಸೆ ಇದ್ದರೆ ನಮ್ಮ ಬಳಿ ಹೇಳಿದರೆ ಮದುವೆ ಮಾಡುತ್ತಿದ್ದೆವು. ದುಡ್ಡಿಗಾಗಿ ಶ್ರೀಮಂತರ ಮನೆಯ ಹುಡುಗರನ್ನು ಬುಟ್ಟಿಗೆ ಹಾಕಿಕೊಂಡು ನಮ್ಮ ಹೆಸರನ್ನು ಕೆಟ್ಟದ್ದು ಮಾಡುತ್ತಿದ್ದೀಯಾ ಅಂತ ಮನೆಯಲ್ಲಿ ಎಲ್ಲರೂ ನನ್ನನ್ನು ಬೈಯಲು ಆರಂಭಿಸಿದರು. ಇದು ನನ್ನ ಕಷ್ಟದ ದಿನಗಳು. ಆದರೆ ಆ ಸಂದರ್ಭದಲ್ಲಿ ರಾಹುಲ್ ಮತ್ತು ನನ್ನ ಪ್ರೀತಿಯ ಗೆಳತಿ ಕರಿಷ್ಮಾ ನನ್ನನ್ನು ಆ ನೋವಿನಿಂದ ಹೊರಗೆ ಬರಲು ಸಹಾಯ ಮಾಡಿದರು. ನನ್ನ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ನನಗಾಗಿ ನಾನು ಬದುಕಬೇಕು ಅಂತ ಹೇಳಿಕೊಟ್ಟರು. ಅದು ಒಂದು ಸುಂದರವಾದ ಸಮಯ ಆಗುವಂತೆ ಮಾಡಿದರು. ನಮ್ಮ ಅತ್ತೆ ಮಗ ಸೀನಿಯರ್ ಆಗಿದ್ದರಿಂದ ಅವನು ಬಹಳ ಬೇಗ ಕಾಲೇಜಿನಿಂದ ಹೊರಟು ಹೋದ. ಅವನು ಕಾಲೇಜಿನಲ್ಲಿ ಇದ್ದಷ್ಟು ದಿನ ಕಷ್ಟವಾಗುತ್ತಿತ್ತು. ಆನಂದ ಅಷ್ಟೊಂದು ಕಷ್ಟವಿಲ್ಲ. ನನ್ನ ಮತ್ತು ರಾಹುಲ್ನ ವಿದ್ಯಾಭ್ಯಾಸ ಮುಗಿಯಿತು. ಇಬ್ಬರೂ ಕೂಡ ಒಳ್ಳೆ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದೆವು. ಅವರ ಅಪ್ಪನ ಸ್ವಂತ ಕಂಪನಿಯಲ್ಲಿ ಕೆಲಸಕ್ಕೆ ಜಾಯ್ನ್ ಆದ. ನನ್ನನ್ನು ಕೂಡ ಅದೇ ಕಂಪನಿಯಲ್ಲಿ ಜಾಯ್ನ್ ಆಗಲು ಹೇಳಿದ. ಆದರೆ ನಾನು ದುಡ್ಡಿಗಾಗಿ ಅವನನ್ನು ಬುಟ್ಟಿಗೆ ಹಾಕಿಕೊಂಡಿರುವುದು ಅಂತ ಪ್ರತಿಯೊಬ್ಬರು ಹೇಳುತ್ತಿದ್ದರು. ಈಗ ಕೆಲಸಕ್ಕೆ ಹೋದರೆ ಅದು ತಪ್ಪಾಗುತ್ತದೆ ಅಂತ ನಾನು ಹೋಗದೆ ಕ್ಯಾಂಪಸ್ ಸೆಲೆಕ್ಷನ್ ಆದ ಆಫೀಸ್ಗೆ ಕೆಲಸಕ್ಕೆ ಹೋದೆ. ನನ್ನ ಸುಂದರವಾದ ದಿನಗಳು ಇನ್ನೂ ಸುಂದರವಾಗುತ್ತದೆ. ನಾನು ಚೆನ್ನಾಗಿ ಇರುತ್ತೇನೆ ಅಂತ ಅಂದುಕೊಂಡೆ. ಆದರೆ ಆಫೀಸ್ನ ಬಾಸ್ ನನ್ನ ಅತ್ತೆ ಮಗನ ಗೆಳೆಯ. ಇನ್ನೂ ಸಮಸ್ಯೆಗಳು ಶುರುವಾದವು. ನನಗೆ ಒಮ್ಮೊಮ್ಮೆ ಅತ್ತೆ ಮಗನು ಬೇಡ, ನಾನು ಪ್ರೀತಿಸಿದ ಹುಡುಗನು ಬೇಡ ಅನ್ನುವಷ್ಟು ನೋವಾಗುತ್ತದೆ. ನಾನು ರಾಹುಲನ್ನು ಪ್ರೀತಿ ಮಾಡಿದ ಮೇಲೆ ಈ ಸಮಾಜ ನನ್ನನ್ನು ಇಷ್ಟೊಂದು ಬಹಿಷ್ಕಾರ ಮಾಡುತ್ತಿರುವುದು ನಾನು ತುಂಬ ನೊಂದಿದ್ದೇನೆ. ಆದರೆ ನನಗೆ ಯಾರೂ ಬೇಡ. ಎಲ್ಲರನ್ನು ಜೀವನದಿಂದ ಹೊರಗೆ ಕಳಿಸಬೇಕು. ಜೀವನದಲ್ಲಿ ತುಂಬ ಸಮಸ್ಯೆಗಳು ಶುರುವಾಗುತ್ತಿದೆ. ಮನೆಯಲ್ಲೂ ಕೂಡ ಎಲ್ಲರಿಗೂ ನನ್ನ ಸಂಬಳ ಬೇಕು ಅಷ್ಟೇ ಹೊರತು ನನ್ನ ಮೇಲೆ ಪ್ರೀತಿ ಯಾರಿಗೂ ಇಲ್ಲ. ಬದುಕು ಯಾಂತ್ರಿಕವಾಗಿದೆ. ಈ ಯಾಂತ್ರಿಕವಾದ ಬದುಕನ್ನು ಸುಂದರವಾಗಿ ಮಾಡಿಕೊಳ್ಳಬೇಕು ಅಂತ ಪ್ರಯತ್ನಿಸಿದಷ್ಟು ನೋವು ಹೆಚ್ಚಾಗುತ್ತಿದೆ. ಅದಕ್ಕೆ ನಮ್ಮ ಮನೆಯ ಕೆಲಸದವಳು, ಅಮ್ಮವರೇ, ಅತಿಯಾಗಿ ಯೋಚಿಸುತ್ತಿದ್ದೀರಾ, ಅಷ್ಟೊಂದು ಯೋಚಿಸಬೇಡಿ. ಬದುಕು ಬಂದಷ್ಟು ದೇವರು ನಮ್ಮನ್ನು ಕರೆದುಕೊಂಡು ಹೋದ ಕಡೆ ಹೋಗಬೇಕು. ಆರಾಮವಾಗಿ ನೆಮ್ಮದಿಯಾಗಿ ಇರಿ ಅಂತ ಹೇಳಿ ಬಲವಂತವಾಗಿ ನನ್ನ ಕೂದಲಿಗೆ ಬೆನ್ನಿಗೆ ಮಸಾಜ್ ಮಾಡಲು ಆರಂಭಿಸಿದಳು. ಎಲ್ಲರೂ ಮಲಗಿದ್ದರಿಂದ ಅಲ್ಲಿ ಯಾರೂ ಬರುವುದಿಲ್ಲ. ಅದೂ ಅಲ್ಲದೆ ಮನೆಯಲ್ಲಿ ಯಾರೂ ಇಲ್ಲ. ಬೆನ್ನಿಗೆ ನಿಧಾನವಾಗಿ ಚೆನ್ನಾಗಿ ಪ್ರೀತಿಯಿಂದ ಮಸಾಜ್ ಮಾಡುತ್ತಿದ್ದಾಳೆ.
ಅವಳ ಪ್ರೀತಿಗೆ ನಾನು ಸೋತೆ. ತುಂಬ ನೆಮ್ಮದಿ ಸಿಗುತ್ತದೆ. ಕ್ರಮೇಣ ಅವಳು ಮಾಡುತ್ತಿದ್ದ ಮಸಾಜ್ ಇನ್ನೂ ಹೆಚ್ಚಾಗುತ್ತಿದೆ, ಹೊರಟಾಗುತ್ತಿದೆ. ನಾನು ಮೆತ್ತಗೆ ಮಾಡು, ನೋವಾಗುತ್ತಿದೆ ಅಂತ ಹೇಳಿದೆ. ಆಗ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಹಿಂದೆ ತಿರುಗಿ ನೋಡಿದಾಗ ಬೆಚ್ಚಿದೆ. ಅದು ನನ್ನ ಅತ್ತೆಯ ಮಗ ನನಗೆ ಮಸಾಜ್ ಮಾಡುತ್ತಿದ್ದಾನೆ. ಹಿಂದೆಯಿಂದ ನಾನು ನೋಡಿದ ತಕ್ಷಣ, ಮೇಡಮ್ ಇನ್ನೂ ಯಾವ ರೀತಿ ಮಸಾಜ್ ಮಾಡಬೇಕು ಹೇಳಿ, ಇಷ್ಟು ಸಾಫ್ಟಾಗಿ ಮಾಡಬೇಕಾ ಅಂತ ನನ್ನ ಬೆನ್ನಿನ ಮೇಲೆ ಮುತ್ತುಗಳನ್ನು ಕೊಡಲು ಆರಂಭಿಸಿದ. ನಾನು ಏನೋ ಮಾತನಾಡಲು ಆರಂಭಿಸಿದೆ. ಆಗ ನನ್ನ ಬಾಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ನನ್ನ ಹಣೆಯ ಮೇಲೆ ಮುತ್ತು ಕೊಟ್ಟ. ಅರಕ್ಷಣದಲ್ಲಿ ನನಗೆ ನೆನಪಾಯಿತು, ನಾನು ಸಂಪೂರ್ಣವಾಗಿ ಬೆತ್ತಲಾಗಿದ್ದೇನೆ ಅಂತ. ನನ್ನನ್ನು ಗಟ್ಟಿಯಾಗಿ ಹಿಡಿದುಕೊಂಡ. ನನ್ನ ತುಟಿಗೆ ದೀರ್ಘವಾಗಿ ಚುಂಬಿಸಿ ನನ್ನ ಎದೆಗಳಿಗೆ ಅವನ ಕೈಗಳಿಂದ ಎಣ್ಣೆಯ ಮಸಾಜ್ ಮಾಡುತ್ತಿದ್ದಾನೆ. ನನ್ನ ಎದೆಗಳು ಉಬ್ಬಿ ಬಂತು, ಮೈಯಲ್ಲಿ ಬಿಸಿ ಉಂಟಾಯಿತು. ಅವನು ನನ್ನ ದೇಹ ಪೂರ್ತಿ ಮಸಾಜ್ ಮಾಡುತ್ತಿದ್ದಾನೆ. ನಾನು ಏನೋ ಹೇಳಲು ಹೋದಾಗ ನನ್ನ ಬಾಯಿಗೆ ದಪ್ಪನೆಯ ಬಟ್ಟೆಯನ್ನು ಹಾಕಿ ನನ್ನ 2 ಕೈಗಳನ್ನು ಹಿಂದೆಯಿಂದ ಕಟ್ಟಿದ. ಈಗ ನನಗೆ ಯಾವುದೇ ದಾರಿಯಿಲ್ಲ. ನಾನು ತುಂಬ ಕಷ್ಟಪಡುತ್ತಿದ್ದೇನೆ. ಅವನು ಪುನಃ ಪುನಃ ನನ್ನ ಎದೆಗಳನ್ನು ಮಸಾಜ್ ಮಾಡುತ್ತಿದ್ದಾನೆ. ನನ್ನ ಹೊಟ್ಟೆಯ ಮೇಲೆ ಎಣ್ಣೆಯನ್ನು ಹಾಕಿ ನಾನು ಮಾಡಬೇಡ ಅಂತ ಎಷ್ಟು ದೂರದಲ್ಲಿದ್ದರೂ ಅವನು ಕೇಳುತ್ತಿಲ್ಲ. ನನ್ನ ಸಂಪೂರ್ಣ ದೇಹವನ್ನು ಅವನು ನೋಡಿದ. ನನಗೆ ಅಸಹ್ಯವಾಗುತ್ತಿದೆ. ನನ್ನ ಕಣ್ಣುಗಳನ್ನು ತುಂಬ ದಪ್ಪಗೆ ಬಿಟ್ಟೆ. ನೀನು ನನ್ನನ್ನು ಬಿಡುತ್ತೀಯಾ ಅಥವಾ ನಿನಗೆ ಸರಿಯಾಗಿ ಮಾಡುತ್ತೇನೆ, ಬಿಡದೆ ಹೋದರೆ ಅಂತ ಜೋರಾಗಿ ಕಿರುಚಿದೆ. ನನ್ನ ಬಾಯಲ್ಲಿದ್ದ ಬಟ್ಟೆಯನ್ನು ಉಗಿದು ನನ್ನ ಕಣ್ಣುಗಳನ್ನು ಅವನು ನೋಡಿ ಹೆದರಿದ. ನಂತರ ನನ್ನ ಬಾಯಿಗೆ ಹೆದರ್ಕೊಂಡು ಹೊರಟು ಹೋದ. ಸ್ವಲ್ಪ ಸಮಯಕ್ಕೆ ರಾಹುಲ್ ಬಂದ. ಆಗ ತಾನೇ ನನ್ನ ಅತ್ತೆ ಮಗ ಹೋಗಿದ್ದನ್ನು ನೋಡಿ, ನಾನು ಅರ್ಧಂಬರ್ಧ ಬಟ್ಟೆಯನ್ನು ಹಾಕಿರುವುದನ್ನು ನೋಡಿ ಅವನಿಗೆ ಬೇಸರವಾಗಿ ಹೊರಟು ಹೋದ. ಸಂಜೆ ತಿಳಿಯಿತು ರಾಹುಲ್ ಬೇರೆ ಹುಡುಗಿ ಜೊತೆ ಮದುವೆ ಆಗುತ್ತಿದ್ದ ಅಂತ. ಎಷ್ಟು ಫೋನ್ ಮಾಡಿದರೂ ಕೂಡ ನನ್ನ ಫೋನನ್ನು ಪಿಕ್ ಮಾಡಿಲ್ಲ. ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್. ನಾನು ಪ್ರೀತಿಸಿಲ್ಲ ಅವನನ್ನು, ನಿನ್ನನ್ನು ಪ್ರೀತಿಸಿರುವುದು. ದಯವಿಟ್ಟು ನಾನು ಹೇಳಿದ ಹಾಗೆ ಕೇಳು ಅಂತ ಬೇಡಿಕೊಂಡೆ. ಆದರೆ ಅವನು ಕೇಳಿಲ್ಲ. ನಂತರ ನಾನು ಜೋರಾಗಿ ಅಳಲು ಆರಂಭಿಸಿದೆ. ರಾಹುಲ್ ತುಂಬ ಒಳ್ಳೆಯವನು ಅಂತ ಅಂದುಕೊಂಡಿದ್ದೆ. ಆದರೆ ಅವನು ಕೂಡ ಎಲ್ಲರಂಥವನು. ಅವನು ನನ್ನನ್ನು ನಂಬಿಲ್ಲ. ಕೇವಲ ಸಾಮಾನ್ಯ ಮನುಷ್ಯ. ಪ್ರತಿದಿನ ಅಳುತ್ತಿದ್ದೆ ಕೆಲಸಕ್ಕೆ ಹೋಗದೆ. ನನ್ನನ್ನು ರಾಹುಲ್ ನಂಬಿಲ್ಲ, ನನ್ನ ಕೈ ಹಿಡಿದಿಲ್ಲ ಅನ್ನೋದು ನನಗೆ ದೊಡ್ಡ ಭಯವಾಗಿತ್ತು. ಇನ್ಯಾರೂ ನನ್ನ ಪಾಲಿಗೆ ಇಲ್ಲ ಅಂತ ಅಂದುಕೊಂಡೆ. ರಾಹುಲ್ ಮದುವೆ ಆದ ಮೇಲೆ ಅವನ ಮತ್ತು ಅವನ ಹೆಂಡತಿಯ ಪೋಸ್ಟರನ್ನು ಪೇಪರ್ನಲ್ಲಿ ನೋಡಿ ಭಯಪಟ್ಟೆ. ಫೋನಿನಲ್ಲಿ ಕೂಡ ಯಾವಾಗ ಫೀಡ್ ತೆಗೆದರೂ ಅವನೇ ಬರುತ್ತಿದ್ದ. ಅವನು ದೊಡ್ಡ ಬಿಸ್ನೆಸ್ ಮ್ಯಾನ್. ನನಗೆ ತುಂಬ ನೋವಾಗುತ್ತಿತ್ತು, ಏಕೆಂದರೆ ಆ ಜಾಗದಲ್ಲಿ ನಾನಿರಬೇಕಿತ್ತು. ಇದೇ ಸಮಯಕ್ಕೆ ನನ್ನ ಆರೋಗ್ಯ ದಿನದಿಂದ ದಿನಕ್ಕೆ ಕೆಡುತ್ತಿತ್ತು. ಆಗ ಸಹಾಯಕ್ಕೆ ನಿಂತಿದ್ದು ನನ್ನ ಅತ್ತೆ ಮತ್ತು ಅತ್ತೆಯ ಮಗ. ನನ್ನ ಸ್ವಂತ ಅಪ್ಪ ಅಮ್ಮ ನನಗೆ ಬಿಟ್ಟಿದ್ದರು, ಆದರೆ ನನ್ನ ಅತ್ತೆ ಮಗ ಬಿಟ್ಟಿಲ್ಲ. ಈಗ ಅವನಿಂದ ನನಗೆ ಮರುಹುಟ್ಟು ಬಂದಿದೆ. ಈ ಜೀವ, ಈ ಪ್ರಾಣ ಅವನದೇ. ರಾಹುಲ್ ದೂರ ಆಗಿದ್ದು ಇವನಿಂದ ಇರಬಹುದು, ಆದರೆ ರಾಹುಲ್ ನನ್ನನ್ನು ನಂಬಿಲ್ಲ. ಒಂದಲ್ಲ ಒಂದು ದಿನ ನಮ್ಮಿಬ್ಬರ ಸಂಬಂಧ ಮುರಿದು ಹೋಗುತ್ತಿತ್ತು. ನನ್ನ ಅತ್ತೆಯ ಮಗ ಹಗಲು ರಾತ್ರಿ ನನಗಾಗಿ ಶ್ರಮಿಸಿದ. ನನಗೆ ರಕ್ತದ ಕೊರತೆ ಇತ್ತು. ಆಗ ಅವನ ರಕ್ತವನ್ನು ನನಗೆ ಕೊಟ್ಟು ಕಾಪಾಡಿದ. ಒಂದಲ್ಲ ಎರಡಲ್ಲ ಅವನು ನನಗೆ ಮಾಡಿರುವ ಸಹಾಯ. ನನ್ನ ಅಪ್ಪ ಅಮ್ಮ ಎಲ್ಲರನ್ನೂ ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾನೆ. ಮನೆಗೆ ಬಂದ ಮೇಲೆ ಹಿಂದೆ ಮುಂದೆ ಯೋಚಿಸದೆ ನನ್ನ ಅಪ್ಪ ಅಮ್ಮ ಅತ್ತೆ ಮಗನ ಜೊತೆ ನನ್ನ ಮದುವೆಯನ್ನು ಸೆಟ್ ಮಾಡಿದರು. ನಾನು ಕೂಡ ಆ ಮದುವೆಗೆ ಒಪ್ಪಿಕೊಂಡೆ. ಏಕೆಂದರೆ ಸದ್ಯಕ್ಕೆ ನಾನು ಇರುವ ಪರಿಸ್ಥಿತಿಯಲ್ಲಿ ನನಗೆ ಒಬ್ಬ ಸಹಪಾಠಿ ಬೇಕು. ನನ್ನ ಅತ್ತೆಯ ಮಗನನ್ನು ಬಿಟ್ಟು ಇನ್ಯಾರೂ ಕೂಡ ನನಗೆ ಸಿಗುವುದು ಸಾಧ್ಯವೇ ಇಲ್ಲ. ನಾನು ಗಟ್ಟಿಯಾಗಿ ಅವನನ್ನು ತಬ್ಬಿಕೊಂಡು ಅಳಲು ಶುರು ಮಾಡಿದೆ. ಅವನು ಕೂಡ ಎಮೋಷ್ನಲ್ ಆದ. ಈಗ ಅವನಿಗೆ ಮೊದಲಿಗಿಂತ ಜಾಸ್ತಿ ಸಂಬಳ ಬರುತ್ತದೆ. ಅಷ್ಟೇ ಅಲ್ಲ, ಕೆಲಸ ವಿದೇಶದಲ್ಲಿ ಇರುವುದು. ನನ್ನ ಜೊತೆ ಮದುವೆ ಆದ ಮೇಲೆ ನಿನ್ನನ್ನು ಕೂಡ ಫಾರಿನ್ಗೆ ಕಳಿಸುತ್ತಾರೆ. ನಿನ್ನ ಆಫೀಸ್ನಲ್ಲಿ ಮಾತನಾಡಿದ್ದೇನೆ. ನನ್ನ ಜೊತೆ ಇಬ್ಬರು ವಿದೇಶದಲ್ಲಿ ಕೆಲಸ ಮಾಡೋಣ ಅಂತ ಆಸೆ ಹುಟ್ಟಿಸಿದ. ಈ ವಾತಾವರಣದಿಂದ ದೂರವಾದೆ. ನೀನು ನೆಮ್ಮದಿಯಾಗಿ ಇರುತ್ತೀಯ, ಅಷ್ಟೇ ಅಲ್ಲ ಹೆಚ್ಚಾಗಿ ದುಡಿಯಬಹುದು ಅಂತ ಹೇಳಿದರು. ಅವರ ಮಾತು ನನಗೆ ಇಷ್ಟವಾಯಿತು. ನಾನು ಅವನ ಭುಜದ ಮೇಲೆ ನನ್ನ ತಲೆಯನ್ನು ಇಟ್ಟೆ. ನನ್ನ ಅತ್ತೆ ಮಗ ಈಗ ನನ್ನ ಲೈಫ್ ಪಾರ್ಟ್ನರ್.
ನನ್ನ ಕೇರ್ಟೇಕರ್ ನನ್ನ ಸರ್ವಸ್ವ ಅಂತ ನೆಮ್ಮದಿಯಾಗಿ ಮನಸ್ಸು ಕೂಗಿ 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 ಹೇಳುತ್ತಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ and keep supporting me always.